ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾನಿಪುರಿಗೆ ಬಳಸುವಂಥ ಪೂರಿನ ಮನೇಲಿ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. 1/4 kg ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಮತ್ತು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು. ಈ 3 ಐಟಮ್ಸ್ ಏನಿದೆ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾನಿಪುರಿ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ಪಾನಿಪುರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಈಗ ಹೊರಗಡೆ ನಾವು ತೊಗೋತಿದ್ದೀವಿ ಅಂದರೆ ಹೈಜಿನಿಕ್ಕಾಗಿ ಮಾಡಿರ್ತಾರೋ ಹೆಂಗೆ ಅನ್ನೋ ಟೆನ್ಷನ್ ಇರುತ್ತೆ. ಅದೇ ನಾವು ಮನೇಲಿ ಮಾಡಿಕೊಟ್ವಿ ಅಂತ ಅಂದರೆ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ. ಮತ್ತು ನಮಗೂ ಕೂಡ ಹೈಜಿನಿಕ್ಕಾಗಿರೋದು ಮಾಡಿಕೊಟ್ವಲ್ಲ ಅನ್ನೋ ಖುಷಿ ನಮಗೂ ಇರುತ್ತೆ. ಎಲ್ಲ ನೀಟಾಗಿ ಡ್ರೈ ಮಿಕ್ಸ್ ಮಾಡಿದ ಆದಮೇಲೆ ಅದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ಒಂದೇ ಸಲ ಹಾಕಿದ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಬಿಡ್ತಾ ಇದ್ದೀನಿ. ಈಗ 10 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೋಡ್ಬೋದು, ನಾವು ಕಲಸಿದ್ಮೇಲೆ 10 ನಿಮಿಷ ಮುಚ್ಚಿಡೋದ್ರಿಂದ ರವೆ ಏನಿರುತ್ತೆ ಅದು ನೀಟಾಗಿ ಎಲ್ಲ ನೆನ್ಕೊಂಡಿರುತ್ತೆ. ಈಗ ನೆಂದಿರೋ ಹಿಟ್ಟೇನಿದೆ ಅದನ್ನು 5 ರಿಂದ 10 ನಿಮಿಷ ನಾದ್ಕೋಬೇಕು. ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೋತೀವೋ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕು. ಇವಾಗ ನಾನು 10 ನಿಮಿಷ ನಾದ್ಕೊಂಡಿದ್ದಾದಮೇಲೆ ಮೀಡಿಯಮ್ ಸೈಜ್ ಉಂಡೆಗಳನ್ನಾಗಿ ನಾನು ಮಾಡ್ಕೊತಾ ಇದ್ದೀನಿ. ನನಗೆ ಇಲ್ಲಿ ಕ್ವಾಂಟಿಟಿನಲ್ಲಿ 5 ಉಂಡೆಗಳಾಗಿದೆ. ಇವಾಗ ಏನು ಈ ಉಂಡೆಗಳಿದೆ ಒಂದೊಂದಾಗಿ ನೀಟಾಗಿ ಹರ್ಕೋಬೇಕು. ನಾನು ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಹರ್ಕೋತಾ ಇದ್ದೀನಿ. ನಾವು ಮೇನ್ ಪಾನಿಪುರಿಗೆ ಬಳಸುವಂಥ ಪೂರಿಗಳನ್ನು ಮಾಡೋದಕ್ಕೆ ಚಿರೋಟಿ ರವೆನ ಯೂಸ್ ಮಾಡಬೇಕು. ನಾವು ಚಿರೋಟಿ ರವೆ ಯೂಸ್ ಮಾಡೋದ್ರಿಂದ ಪೂರಿ ಏನಿದೆ ಅದು ಗರಿಯಾಗಿ ಬರುತ್ತೆ. ಆವಾಗ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ನೀಟಾಗಿ ಹರ್ಕೊಂಡಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ದಪ್ಪ ಅರಿಬಾರ್ದು. ತುಂಬ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ಅರಿಬೇಕು. ನಾವು ದಪ್ಪ ಹರಿದ್ವಿ ಅಂತಂದರೆ ಎಣ್ಣೆಗೆ ಹಾಕೋಬೇಕಾದ್ರೆ ನೋಡಬೇಕಿದ್ರೆ ಅದು ತುಂಬ ಕ್ರಿಸ್ಪಿ ಆಗಿದೆ ಅನ್ನೋ ಥರ ಕಾಣಿಸುತ್ತೆ. ಅದಾದಮೇಲೆ ನಾವು ತೆಗೆದ್ವಿ ಅಂತ ಅಂದರೆ ಅದು ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಅವಾಗ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ನೀಟಾಗಿ ತೆಳ್ಳಗೆ ಅರ್ದಿದ್ದು ಆದಮೇಲೆ ಮನೆಯಲ್ಲಿ ಚಿಕ್ಕವು ಸ್ಟೀಲ್ ಬಾಕ್ಸ್ಗಳು ಇರ್ತಾವಲ್ಲ ಅದರ ಮುಚ್ಚಳ ಶಾರ್ಪ್ ಆಗಿರಬೇಕು. ಆ ಥರ ಶಾರ್ಪ್ ಇರೋ ಮುಚ್ಚಳ ಇದ್ದರೆ, ಅಥವಾ ಚಿಕ್ಕವು ಲೋಟಗಳು ಇರ್ತಾವಲ್ಲವ ಕಾಫಿ ಕುಡಿಯೋವು, ಅದು ಶಾರ್ಪ್ ಇದೆ ಲೋಟ, ಅದರಲ್ಲಿ ಈ ಥರ ಶೇಪ್ ಕೊಡ್ಬೋದು. ನನಗೆ ಇವೆರಡು ಸಿಗಲಿಲ್ಲ, ಹಂಗಾಗಿ ಸ್ಟೀಲ್ ವಾಟರ್ ಬಾಟಲ್ ಇರುತ್ತಲ್ಲ ಅದರ ಮುಚ್ಚಳ ಏನಿರುತ್ತೆ ಅದರಲ್ಲಿ ನಾನು ಈ ಥರ ಶೇಪ್ ಕೊಟ್ಟಿದ್ದೀನಿ. ಶೇಪ್ ಕೊಟ್ಟಿದ್ದಾದಮೇಲೆ ನೀಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ನಾನು ನೀಟಾಗಿ ಒಂದೊಂದೇ ಫಸ್ಟ್ ತಕ್ಕೊಳೋದಕ್ಕಾದರೆ ತಕ್ಕೊಳ್ಳಿ, ಆಗಿಲ್ಲ ಅಂತ ಅಂದರೆ ನೀಟಾಗಿ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಆಮೇಲೆ ಈ ಥರ ಶೇಪ್ಗಳು ಉಳ್ಕೊತವೆ. ಆವಾಗ ನೀಟಾಗಿ ತಕ್ಕೋಬೋದು. ಇವಾಗ ಏನು ಎಕ್ಸ್ಟ್ರಾ ಮಿಕ್ಕಿರೋ ಅಂಥ ಹಿಟ್ಟಿರುತ್ತೆ ಅದು ಕೊನೆಗೆಲ್ಲ ಅರ್ದಿದ್ದು ಆದಮೇಲೆ ನೀಟಾಗಿ ಅದಕ್ಕೆ ಸ್ವಲ್ಪ ಡ್ರೈ ಆಗಿರುತ್ತೆ, ಅದಕ್ಕೆ ನೀರನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಕಲಸಿ ಮತ್ತು ಇನ್ನೊಂದು ಉಂಡೆನ ಹರ್ಕೋಬೋದು. ಇವಾಗ ಇನ್ನೊಂದು ರೀತಿ ಅರಿಯೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು 3 ರಿಂದ 4 ಸಲ ಈ ರೀತಿ ಅರಿಯೋದ್ರಿಂದ ಇವು ಕೂಡ ಪೂರಿ ಥರ ಬರ್ತವೆ ಶೇಪು. ಇವಾಗ ನಾನು ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ನೀಟಾಗಿ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ನಾವು ಪೂರಿ ಹಾಕಬೇಕು. ನೋಡಿ, ಇವಾಗ ಒಂದೊಂದೇ ಪೂರಿ ಹಾಕ್ತಾ ಇದ್ದೀನಿ ನಾನು. ಪೂರಿ ಹಾಕಿದ್ಮೇಲೆ 1 ರಿಂದ 2 ಸೆಕೆಂಡಷ್ಟು ಅದನ್ನು ಮುಳುಗಿಸ್ಬೇಕು ನಾವು, ಅಥವಾ ಅದ್ರ ಮೇಲೆ ಎಣ್ಣೆನ ಹಾಕ್ಕೋಬೇಕು. ಆವಾಗ ಪೂರಿ ಉಬ್ಬಿ ಬರುತ್ತೆ. ಪೂರಿ ಹಾಕ್ತಾಯಿದ್ದೀವಿ ಅಂತ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಪೂರಿ ಉಬ್ಬಿ ಬರೋದು ಮತ್ತು ಕ್ರಿಸ್ಪಿಯಾಗಿ ಬರೋದು. ನೋಡಿ, ಇದೇ ರೀತಿ ಸ್ವಲ್ಪ ಆದಷ್ಟು ಕಡಿಮೆನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕಿದ್ರೆ ಕೈ ಆಡೋದಕ್ಕೆ ಕಷ್ಟ ಆಗುತ್ತೆ. ಒಂದು ಕಡೆ ನೀಟಾಗಿ ಬೆಂದಿದೆ ಅಂದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ, ಈ ಥರ ನೀವು ಮಾಡೋದ್ರಿಂದ ಪೂರಿಗಳು ಉಬ್ಬಿ ಬರ್ತವೆ. ಇವು ಪಾನಿಪುರಿಗೆ ಆಗ್ತವೆ. ಅಕಸ್ಮಾತ್ ಎಲ್ಲಾದರೂ ಒಂದು ಪೂರಿ ಉಬ್ಬಿ ಬರಲಿಲ್ಲ ಅಂತಂದರೆ ಅವು ಮಸಾಲೆ ಪೂರಿಗೆ ಆಗ್ತವೆ. ಇದೇ ಥರ ಮಿಕ್ಕಿರೋ ಪಾನಿಪುರಿಗಳೇನಿದೆ ಆ ಪೂರಿಗಳನ್ನು ಕೂಡ ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಪೀಡ್ ಮಾಡಿದ್ದೀನಿ. ಇದೇ ರೀತಿ ಎಲ್ಲ ಪೂರಿಗಳನ್ನು ಬೇಯಿಸ್ಕೋಬೇಕು. ಈ ಪೂರಿಗಳನ್ನು ನೋಡ್ತಾ ಇದ್ರೆ ನಿಮಗೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ? ನೆಕ್ಸ್ಟ್ ಟೈಮ್ ಪಾನಿಪುರಿ ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನೇ ಅನಿಸಿಕೆಗಳಿದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.